ಸುಲಭವಾಗಿ ಹಣ ಮಾಡೋ ಐಡಿಯಾ ಕೂಡ ನಿಮ್ಮಲ್ಲಿದೆಯಾ? ಹಾಗಿದ್ರೆ ಈ ಸ್ಟೋರಿಯನ್ನೊಮ್ಮೆ ನೀವು ನೋಡಲೇಬೇಕು. ಸಿನಿಮಾ ನೋಡಿ ಹಣ ಮಾಡಲು ಹೋದವನು ಇದೀಗ ಕಂಬಿ ಹಿಂದೆ ಹೋಗಿದ್ದಾನೆ. ಮೂವಿ ನೋಡಿ 7 ಕೋಟಿ ಹಣ ಬೆಟ್ಟಿಂಗ್ ಅನ್ನ ಹಾಕಿದ್ದ ಭೂಪ. ERNST ಮತ್ತು ಯಂಗ್ LLP ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದ ಶ್ರೀಕಾಂತ್. ಅಕೌಂಟೆಂಟ್ ಆಗಿದ್ದ ಶ್ರೀಕಾಂತ್ ಹಲವು ಕಂಪನಿಗಳ ಬಿಲ್ ಪೇ ಮಾಡ್ತಿದ್ದ. ಸ್ವಿಗ್ಗಿ LTD ಎಲೆಕ್ಟ್ರಿಸಿಟಿ ಬಿಲ್ ಪಾವತಿಗೆ ನೇಮಕವಾಗಿದ್ದ ಶ್ರೀಕಾಂತ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿನಿಮಾ ನೋಡಿ ಹಣ ಮಾಡಲು ಹೋದವನು ಇದೀಗ ಕಂಬಿ ಹಿಂದೆ ಬಿದ್ದಿದ್ದಾನೆ. ಮೂವಿ ನೋಡಿ 7 ಕೋಟಿ ಹಣ ಬೆಟ್ಟಿಂಗ್ ಅನ್ನ ಹಾಕಿದ್ದ ಭೂಪ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಮಾಡಲು ಪ್ರಯತ್ನವನ್ನ ಪಟ್ಟಿದ್ದಾನೆ. ಒಂದೇ ದಿನದಲ್ಲಿ ಕೋಟಿ ಬೆನ್ನತ್ತಿ ಹೊರಟ್ರೆ ಲಾಕಪ್ ಸೇರ್ತೀರಾ, ಹುಷಾರ್. ಇದು ಕೋಟಿ ಗಳಿಸಲು ಹೋದವನ ಶಾಕಿಂಗ್ ಸ್ಟೋರಿ ಅಂತಾನೆ ಹೇಳಬಹುದು. ಲಕ್ಕಿ ಭಾಸ್ಕರ್ ಲಕ್ ಬೆನ್ನು ಬಿದ್ದಿದ್ದೀರಿ ಜೋಕೆ. ಸಿನಿಮಾ ನೋಡಿ ಹಣ ಮಾಡಲು ಹೋದವನು ಇದೀಗ ಕಂಬಿ ಹಿಂದೆ ಬಿದ್ದಿದ್ದಾನೆ. ಮೂವಿ ನೋಡಿ 7 ಕೋಟಿ ಹಣ ಬೆಟ್ಟಿಂಗ್ ಅನ್ನ ಹಾಕಿದ್ದ ಭೂಪ. ಲಕ್ಕಿ ಭಾಸ್ಕರ್ ಸಿನಿಮಾವನ್ನ ನೋಡಿ ಹಣ ಮಾಡಲು ಹೋದವನು ಇದೀಗ ಕಂಬಿ ಹಿಂದೆ ಬಿದ್ದಿದ್ದಾನೆ. ನೀವು ಕೂಡ ಲಕ್ಕಿ ಭಾಸ್ಕರ್ ಸಿನಿಮಾವನ್ನ ಗಮನಿಸಿರಬಹುದು, ಯಾವ ರೀತಿ ಆತ ಹಣ ಮಾಡ್ತಾನೆ ಅಂತ. ಆತನ ರೀತಿಯಲ್ಲೇ ಹಣ ಮಾಡಲು ಹೋದವನು ಇದೀಗ ಕಂಬಿ ಹಿಂದೆ ಬಿದ್ದಿದ್ದಾನೆ. ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ, ಒಂದಲ್ಲ ಎರಡಲ್ಲ 7 ಕೋಟಿಯಷ್ಟು ಹಣ ಬೆಟ್ಟಿಂಗ್ಗೆ ಹಾಕಿದಂತೆ ಭೂಪ. ಶ್ರೀಕಾಂತ್ ಎಂಬಾತನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಹಂತ ಹಂತವಾಗಿ 7 ಕೋಟಿ ಹಣವನ್ನ ಪಡೆದುಕೊಂಡಿದ್ದ ಶ್ರೀಕಾಂತ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹಣವನ್ನ ಬೆಟ್ಟಿಂಗ್ ಎಕ್ಸ್ಚೇಂಜ್ ಎಲೆಕ್ಟ್ರಿಸಿಟಿ ಬಿಲ್ ಪಾವತಿ ಮಾಡದೆ 7 ಕೋಟಿಯನ್ನ ಕಳೆದುಕೊಂಡಿದ್ದಾನೆ ಇದೀಗ ಈ ಭೂಪ. ಆಡಿಟಿಂಗ್ ವೇಳೆ ವಿಚಾರವನ್ನ ತಿಳಿದು ಪ್ರಶ್ನಿಸಿದಾಗ ಬೆಟ್ಟಿಂಗ್ ಚಟ ಇದೀಗ ಬಯಲಾಗಿದೆ. ಕಂಪನಿ ದೂರು ಆಧರಿಸಿ ಶ್ರೀಕಾಂತ್ನ ಬಂಧಿಸಿದ್ದಾರೆ ಅಶೋಕನಗರ ಪೊಲೀಸರು. ಹಂತ ಹಂತವಾಗಿ 7 ಕೋಟಿ ಹಣವನ್ನ ಪಡೆದುಕೊಂಡಿರುವ ಶ್ರೀಕಾಂತ್ ಹಣವನ್ನ ಬೆಟ್ಟಿಂಗ್ ಎಕ್ಸ್ಚೇಂಜ್ 247.com ಬೆಟ್ಟಿಂಗ್ ಆಪ್ಗೆ ಹಾಕಿದ್ದ. ಎಲೆಕ್ಟ್ರಿಸಿಟಿ ಬಿಲ್ ಪಾವತಿ ಮಾಡದೆ 7 ಕೋಟಿಯನ್ನ ಕಳೆದುಕೊಂಡಿದ್ದಾನೆ ಭೂಪ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆಡಿಟಿಂಗ್ ವೇಳೆ ವಿಚಾರ ತಿಳಿದು ಪ್ರಶ್ನಿಸಿದಾಗ ಬೆಟ್ಟಿಂಗ್ ಚಟ ಇದೀಗ ಬಯಲಾಗಿದೆ. ಕಂಪನಿ ದೂರನ್ನ ಆಧರಿಸಿ ಶ್ರೀಕಾಂತನ್ನ ಬಂಧಿಸಿದ್ದಾರೆ ಅಶೋಕನಗರ ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ನೀವೀಗಾಗಲೇ ಲಕ್ಕಿ ಭಾಸ್ಕರ್ ಸಿನಿಮಾವನ್ನ ನೋಡಿರಬಹುದು. ಅದರಲ್ಲಿ ಯಾವ ರೀತಿ ಆತ ಹಣವನ್ನ ದೋಚಿದ್ದ ಎನ್ನುವ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಿರಬಹುದು ಆ ಸಿನಿಮಾವನ್ನ. ಅದೇ ರೀತಿ ಇಲ್ಲೂ ಒಬ್ಬ ಹಣ ಮಾಡಲು ಹೋಗಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ.